ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಕಳೆದ ವರ್ಷ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗಿತ್ತು. ಅವಧಿಗೂ ಮೊದಲೇ ಮುಂಗಾರು ಕರ್ನಾಟಕಕ್ಕೆ ಕಾಲಿಟ್ಟಿತ್ತು. ಇದರ ಪರಿಣಾಮ ಜನ ನಿಟ್ಟುಸಿರು ಬಿಟ್ಟಿತು. ಯಾವುದೇ ಸಮಸ್ಯೆ ಆಗಲಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗಲಿಲ್ಲ, ಬರಗಾಲದ ಸ್ಥಿತಿ ಬರಲಿಲ್ಲ. ಆದರೆ ಈ ಬಾರಿ ಒಂದು ಆತಂಕಕಾರಿ ಮಾಹಿತಿ ಸಿಗ್ತಾ ಇದೆ. ಹವಾಮಾನ ಇಲಾಖೆಯ ಅಧಿಕೃತ ಮಾಹಿತಿ ಪ್ರಕಾರ ಈ ವರ್ಷ ವಾಡಿಕೆಯಷ್ಟು ಮಳೆ ಬರಲ್ಲ. ಮಳೆಯ ಕೊರತೆಯನ್ನ ರಾಜ್ಯ ಎದುರಿಸಬೇಕಾಗತ್ತೆ, ಇಡೀ ದೇಶವೇ ಎದುರಿಸುತ್ತೆ ಅನ್ನುವಂಥ ಆತಂಕಕಾರಿ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಇಷ್ಟು ವರ್ಷದಂತೆ ಈ ಬಾರಿ ಮಳೆಗಾಲ ಇರೋದಿಲ್ಲ ಅನ್ನೋದು ಹವಾಮಾನ ಇಲಾಖೆ ಕೊಡ್ತಾ ಇರುವಂಥ ಮಾಹಿತಿ. ಒಂದು ಕಡೆ ಬಿಸಿಲು ಜಾಸ್ತಿ ಇದೆ, ಈ ಬಾರಿ ಮಳೆಯೂ ಕಡಿಮೆ ಅನ್ನೋದು ಖಚಿತವಾಗ್ತಿದೆ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ. ರಾಜ್ಯದ ಬಹುತೇಕ ಜಿಲ್ಲೆಗಳು ಈ ಬಾರಿ ಮಳೆಯ ಕೊರತೆಯನ್ನ ಅನುಭವಿಸುತ್ತೆ ಅಂತ. ಕಳೆದ ಬಾರಿ ಅವಧಿಗೂ ಮೊದಲೇ ನೈಋತ್ಯ ಮಾನ್ಸೂನ್ ಕರ್ನಾಟಕಕ್ಕೆ ಕಾಲಿಟ್ಟಿತ್ತು. ಮೇ ತಿಂಗಳಿನಿಂದಲೇ ಮಳೆಗಾಲ ಆರಂಭ ಆಗಿತ್ತು. ಮೇ ಅಂತ್ಯದಲ್ಲೇ ಮಳೆಗಾಲ ಕರ್ನಾಟಕದಲ್ಲಿ ಆರಂಭ ಆಗಿತ್ತು. ಈ ಬಾರಿ ಮುಂಗಾರು ಸಮಯಕ್ಕೆ ಸರಿಯಾಗಿ ಕಾಲಿಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೆಯದ್ದು ಮಳೆಯ ಪ್ರಮಾಣ ಎಷ್ಟಿರುತ್ತೆ ಅನ್ನೋದು ಮತ್ತೊಂದು. ಈಗಿನ ಮಾಹಿತಿಯ ಪ್ರಕಾರ ಅಥವಾ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆಯ ಪ್ರಕಾರ ರಾಜ್ಯದ ಬಹುತೇಕ ಜಿಲ್ಲೆಗಳು ಈ ಬಾರಿ ಮಳೆಯ ಕೊರತೆಯನ್ನು ಅನುಭವಿಸುತ್ತೆ, ಇನ್ಕ್ಲೂಡಿಂಗ್ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ. ಮಲೆನಾಡಿನ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಕಡಿಮೆಯಾಗುತ್ತೆ ಅಂತ. ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲೂ ಕೂಡ ಮಳೆ ಕಡಿಮೆಯಾಗುತ್ತೆ ಅನ್ನುವಂಥ ಆತಂಕಕಾರಿ ಮಾಹಿತಿ ಹವಾಮಾನ ಇಲಾಖೆ ಕೊಟ್ಟಿರೋದು. ನೋಡ್ತಾ ಇದ್ದೀರಿ ನೀವು, ವಾಡಿಕೆ ಮಳೆ ಎಷ್ಟಾಗುತ್ತೆ ಅನ್ನುವಂಥ ಡೀಟೇಲ್ ಗಮನಿಸ್ತಾ ಇದ್ದೀರಿ. ಪ್ರತಿ ವರ್ಷ ವಾಡಿಕೆ ಮಳೆ ಎಷ್ಟಾಗುತ್ತೆ ಅಂತ. ಬಟ್ ಈ ಬಾರಿ ಅದರ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನುವಂಥ ಮಾಹಿತಿ. ಅದರಲ್ಲೂ ನಮ್ಮ ನೈಋತ್ಯ ಮಾನ್ಸೂನ್ ಅಂತಂದ್ರೆ ಇಡೀ ದೇಶಕ್ಕೆ 75% ಮಳೆ ಬರೋದು ನೈಋತ್ಯ ಮಾನ್ಸೂನ್ ಅವಧಿಯಲ್ಲೇ. ಇದೇ ಈ ಬಾರಿ ಕೈ ಕೊಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಎಲ್ ನೀನೋ ಎಫೆಕ್ಟು ಅಂತ ಹೇಳ್ತಾರೆ. ಎಲ್ ನೀನೋ ಎಫೆಕ್ಟ್ ಅಂತಂದ್ರೆ ಏನು, ಯಾವ ಕಾರಣಕ್ಕಾಗಿ ಮಳೆ ಕಡಿಮೆ ಆಗ್ತಾ ಇದೆ, ತಜ್ಞರನ್ನ ಮಾತನಾಡಿಸ್ತಾ ಹೋಗೋಣ. ಇದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರೋದು, ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟವೂ ಕೂಡ ಕುಸಿತ ಕಂಡಿದೆ. ಬೆಂಗಳೂರಲ್ಲಿ ಮಳೆ ನೀರಿಂಗುವಿಕೆ ಪ್ರಮಾಣ ಕುಸಿತ ಆಗಿದೆ. ಅಂತರ್ಜಲ ಪ್ರಮಾಣ 2 ರಿಂದ 3 ಸಾವಿರ ಅಡಿಗೆ ಕುಸಿತ ಆಗಿದೆ. 2025-26 ಅಂತರ್ಜಲ ತನಿಖಾ ವರದಿಯಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿರು. ಬೆಂಗಳೂರಿನಲ್ಲಿ ಮಳೆಯಾದರೂ ಕೂಡ ನೀರು ಭೂಮಿಗೆ ಇಂಗಲ್ಲ, ನೀರು ವ್ಯರ್ಥವಾಗಿ ಹರಿದು ಹೋಗುತ್ತೆ. ಯಾಕಂತಂದ್ರೆ ಇದು ಕಾಂಕ್ರೀಟ್ ಕಾಡಾಗಿ ಬದಲಾಗಿದೆ ಬೆಂಗಳೂರು. ಬಿದ್ದ ಮಳೆಯನ್ನ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳುವಂತ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ಕೆರೆಗಳು ಕೆಮಿಕಲ್ ಯುಕ್ತವಾಗಿದೆ. ಅಂತರ್ಜಲ ಮಟ್ಟ ಕುಸಿತ ಕಾಣೋದಕ್ಕೆ ಕಾರಣ ನೀರಿಂಗ್ತಾ ಇಲ್ಲ. ಇಡೀ ನಗರ ಕಾಂಕ್ರೀಟ್ ಆಗಿಬಿಟ್ಟಿದೆ. ನೀರು ಇಂಗೋದಕ್ಕೂ ಬೇಕಾದಂಥ ವ್ಯವಸ್ಥೆ ಇಲ್ಲ. ಬೆಂಗಳೂರಲ್ಲಿ ಸುರಿಯುವಂಥ ಮಳೆ ವ್ಯರ್ಥ ಅನ್ನೋದು. ಇದರ ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಮಳೆ ಬರುತ್ತೆ, ಕೆರೆಗಳು ತುಂಬುತ್ತೆ ಅಂತ ನಾವು ಭಾವಿಸಿರ್ತೀವಿ. ಕೆರೆಗಳು ತುಂಬಿತು ಅಂತ ನೀವು ಇತ್ತೀಚೆಗೆ ಗಮನಿಸಿರಬಹುದು. 1-2 ದಿನದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೆರೆಗಳು ತುಂಬಿತು ಅಂತ, ಕೆರೆಗಳು ಭರ್ತಿ ಆಯಿತು, ಕೆರೆ ಕಟ್ಟೆ ಹೊಡೆಯಿತು, ಈ ರೀತಿಯ ಸುದ್ದಿಗಳನ್ನು ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಆದರೆ ಕೆರೆಯ ಸಂಗ್ರಹ ಸಾಮರ್ಥ್ಯ ಸಂಪೂರ್ಣವಾಗಿ ಡೌನ್ ಆಗಿರುವುದು ಕೂಡ ವಾಸ್ತವ. ಕೆರೆಯಲ್ಲಿ ಮೊದಲು ಇದ್ದಷ್ಟು ನೀರು ಉಳಿಸಿಕೊಳ್ಳುವಂತ ವ್ಯವಸ್ಥೆ ಈಗಿಲ್ಲ. ಒಂದು ಹೂಳು ತುಂಬಿಕೊಂಡಿದೆ. ಹೂಳು ಅಂತಂದ್ರೆ ಏನು? ಪ್ಲಾಸ್ಟಿಕ್ನಿಂದ ಹಿಡಿದು ಎಲ್ಲವೂ ಬಂದು ಕೆರೆಯನ್ನು ಸೇರ್ತಾ ಇದೆ. ತ್ಯಾಜ್ಯಗಳೆಲ್ಲವೂ ಬಂದು ಕೆರೆಯನ್ನು ಸೇರ್ತಾ ಇದೆ. ಕೆರೆಯ ಸಂಗ್ರಹ ಸಾಮರ್ಥ್ಯ ಸಂಪೂರ್ಣವಾಗಿ ಡೌನ್ ಆಗಿದೆ. ನಾವೇನು ಅನ್ಕೊಳ್ತೀವಿ, ಕೆರೆ ತುಂಬಿತು ಅಂತ. ವಾಸ್ತವವಾಗಿ ಕೆರೆ ತುಂಬಿರೋದಲ್ಲ.
ಕೆರೆಯಲ್ಲಿ ಹೂಳು ತುಂಬಿಕೊಂಡಿದೆ. ಒಂದೆರಡು ಮಳೆ ಬಂದರೂ ಕೂಡ ಕೆರೆ ತುಂಬಿತು ಅಂತ ನಾವು ಅಂದ್ಕೊಳ್ತೀವಿ. ಇದೇ ಆಗ್ತಾ ಇರೋದು. ನಮ್ಮ ದರಿದ್ರ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಬೇಸಿಗೆ ಕಾಲದಲ್ಲಿ ಕೆರೆಯ ಹೂಳು ತೆಗೆಯುವಂಥ ಕೆಲಸಗಳಾಗಬೇಕು. ಆದರೆ ನಮ್ಮ ಸ್ಥಳೀಯ ಆಡಳಿತಗಳು ಆ ಕೆಲಸಕ್ಕೆ ಹೋಗಲ್ಲ, ಅದನ್ನು ಮಾಡೋದೇ ಇಲ್ಲ. ನನಗನ್ಸುತ್ತೆ ಬಿಲ್ ಮಾಡ್ತಾರೆ, ಕೆಲಸ ಮಾಡಲ್ಲ ಅಂತ. ಬಹಳಷ್ಟು ಕಡೆಯಲ್ಲಿ ಹಂಗೆ ಇದೆ. ಬೆಂಗಳೂರಿನ ಬಹಳಷ್ಟು ಕೆರೆಗಳನ್ನು ಹೂಳು ತೆಗೆಯುವಂಥ ಕೆಲಸ ಕಳೆದ 3-4 ವರ್ಷದಿಂದ ನಡೀತಾನೆ ಇದೆ. ಸ್ಟಿಲ್ ರನ್ನಿಂಗ್. ಗ್ರಾಮೀಣ ಪ್ರದೇಶದಲ್ಲೂ ಇದೇ ಸ್ಥಿತಿ ಇದೆ. ಅದು ಬೇರೆ ಬೇರೆ ಇಲಾಖೆಯ ವ್ಯಾಪ್ತಿಗೆ ಕೆರೆಗಳು ಬರುತ್ತೆ. ಸಣ್ಣ ನೀರಾವರಿ ಇಲಾಖೆ ಕೆರೆಗಳು, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಈ ರೀತಿ ಬರುತ್ತೆ. ಆ ಇಲಾಖೆಗಳು ಹೂಳು ತೆಗಿತೀವಿ ಅಂತ ಹೇಳ್ತವೆ. ಹೂಳು ತೆಗೆಯುವಂತ ಕೆಲಸ ವಾಸ್ತವದಲ್ಲಿ ಆಗ್ತಾ ಇದೆಯಾ ಅಂತ ಕೇಳಿದ್ರಿಲ್ಲ. ನಾವು ಸೆಲೆಬ್ರೇಟ್ ಮಾಡ್ತೀವಿ. 2 ಮಳೆ ಬಂದು ಕೂಡಲೇ ಮಳೆ ಬಂತು ಕೆರೆ ತುಂಬಿತು, ಮಳೆ ಬಂತು ಕೆರೆ ತುಂಬಿತು, 4 ದಿನ ಮಳೆ ನಿಂತು ಹೋಯಿತು ಅಂತಾದ್ರೆ ಕೆರೆ ನೀರು ಖಾಲಿ ಆಯಿತು. ಇದು ವಾಸ್ತವ. ಇದರ ಜೊತೆಗೆ ನಗರಗಳಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ನೀರಿನ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಈಗ 100 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ನೀರಿಗೆ ತತ್ವಾರ ಎದುರಾಗಿರೋದು. ಬೇಸಿಗೆ ಇನ್ನೊಂದು ತಿಂಗಳು ಇದೆ. ಮೇ ಇಡೀ ತಿಂಗಳು ರಣ ಬಿಸಿಲಿರುತ್ತೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಆಡಳಿತ ನಡೆಸೋರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲಿವರೆಗೆ ಅಂತಂದ್ರೆ, ಯಥೇಚ್ಛವಾಗಿ ಮಳೆಯಾಗುವಂತ ಮಲೆನಾಡು ಮತ್ತು ಕರಾವಳಿಯಲ್ಲೂ ಕೂಡ ನೀರಿನ ಕೊರತೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತ ಜಿಲ್ಲೆಗಳು, ಅಲ್ಲೂ ಕೂಡ ಈಗ ಟ್ಯಾಂಕರ್ ಅಲ್ಲಿ ನೀರು ಒದಗಿಸುವಂತ ಸ್ಥಿತಿ ನಿರ್ಮಾಣ ಆಗಿರೋದು. ಕೆಲ ಏರಿಯಾಗಳಲ್ಲಿ ಟ್ಯಾಂಕರ್ಗಳು ಓಡಾಡ್ತಾ ಇದ್ದಾವೆ. ಯಾವುದು ನಾವಾಗಲೇ ನೀವು ಗ್ರಾಫಿಕ್ಸ್ ಗಮನಿಸಿದ್ರಿ. ಯಾವ ಜಿಲ್ಲೆಗಳಲ್ಲಿ ರಾಜ್ಯದಲ್ಲೇ ಹೈಯೆಸ್ಟ್ ಮಳೆಯಾಗುತ್ತೋ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಇಂಥ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕೆಲ ಏರಿಯಾಗಳಲ್ಲಿ ಟ್ಯಾಂಕರ್ ಓಡಾಡ್ತಾ ಇದೆ. ಒಂದು, ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿರೋದು ಅಥವಾ ಬಿಸಿಲಿನ ತೀವ್ರತೆ ತೀಕ್ಷ್ಣತೆ ಜಾಸ್ತಿ ಆಗಿರೋದು. ಎರಡನೆಯದ್ದು, ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಬೀಳೋ ನೀರನ್ನ, ಬರೋ ಮಳೆಯ ನೀರನ್ನ ಹಿಡಿದಿಡುವಂಥ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ಮತ್ತು ಅದನ್ನು ಮಾಡೋದಕ್ಕೆ ಹೋದಂಥ ವಿಚಾರಗಳು ಅಥವಾ ಮಾಡಿರುವಂಥ ಯೋಚನೆಗಳು ಭ್ರಷ್ಟಾಚಾರದ ಕಾರಣಕ್ಕಾಗಿ ಅರ್ಧಕ್ಕೆ ನಿಂತು ಹೋಗಿದ್ದಾವೆ ಅಥವಾ ಸಮರ್ಪಕ ಕಾಮಗಾರಿಗಳಾಗಿಲ್ಲ. ರಾಜ್ಯದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗುವಂಥ ವರದಿ ಬಂದ ಬೆನ್ನಿಗೆ ಮುಖ್ಯಮಂತ್ರಿ ಮೊನ್ನೆಯೇ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಭೆಯೂ ಕೂಡ ಆಗಿದೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಸಿಇಒಗಳು, ಸಚಿವರು ಜೊತೆಗೆ ಸಿಎಂ ಚರ್ಚೆ ಮಾಡಿದ್ದಾರೆ. ಹಲವು ಪ್ರಮುಖ ನಿರ್ಧಾರಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಆದ್ಯತೆಯ ಮೇಲೆ ಕೆಲಸಗಳನ್ನು ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಒಂದು, ಮೇವರೆಗಿನ ಪರಿಸ್ಥಿತಿಯನ್ನು ನಿಭಾಯಿಸೋದು. ನೆಕ್ಸ್ಟ್, ಜೂನ್ ತಿಂಗಳಿಂದ ನಮಗೆ ಮುಂಗಾರು ಆರಂಭ ಆಗಬೇಕು. ನೈಋತ್ಯ ಮಾನ್ಸೂನ್ ಕರ್ನಾಟಕಕ್ಕೆ ಕಾಲಿಡಬೇಕು. ಕೇರಳದ ಮುಖಾಂತರ ಕೇರಳಕ್ಕೆ ಬಂದು ಕರ್ನಾಟಕ ಕಾಲಿಡಬೇಕು. ಅದು ಕೂಡ ಈ ಬಾರಿ ತಡವಾಗಬಹುದು. ಒಂದು, ಅಥವಾ ಸಮಯಕ್ಕೆ ಸರಿಯಾಗಿ ಮಾನ್ಸೂನ್ ಆರಂಭ ಆದರೂ ಕೂಡ ಕಳೆದ ಬಾರಿಯಷ್ಟು ಮಳೆಯಾಗಲ್ಲ ಅನ್ನುವಂಥ ಮುನ್ಸೂಚನೆ ಇರೋದ್ರಿಂದ ಅಧಿಕಾರಿಗಳಿಗೆ ಸಿಎಂ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಏನನ್ನು ಮಾಡೋದಕ್ಕೆ ಸಾಧ್ಯ ಇದೆಯೋ ಮಾಡಿ, ಸಮರೋಪಾದಿಯಲ್ಲಿ ಕೆಲಸಗಳನ್ನು ಮಾಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ, ಹವಾಮಾನ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ವಿಜ್ಞಾನಿ ಲತಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಬಹುಶಃ ಒಂದು ಆತಂಕಕಾರಿ ಮಾಹಿತಿಯನ್ನು ಗಮನಿಸ್ತಾ ಇದ್ವಿ. ಇಡೀ ದೇಶಕ್ಕೆ ಸಂಬಂಧಿಸಿ ಈ ಬಾರಿ ಮಳೆಯ ಕೊರತೆಯಾಗತ್ತೆ ಅಂತ. ಏನ್ ಕಾರಣ ಅದಕ್ಕೆ? ಪರ್ಟಿಕ್ಯುಲರ್ ರೀಸನ್ ಏನು? ಇವಾಗ ಮುಂಗಾರು ಸೀಸನ್ 2026 ಜೂನ್ ಟು ಸೆಪ್ಟೆಂಬರ್ ಮಳೆ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಫಸ್ಟ್ ಪ್ರೆಸ್ ರಿಲೀಸ್ ಆನ್ 13th April ಅಕಾರ್ಡಿಂಗ್ ಟು ಲಾಂಗ್ ರೇಂಜ್ ಫೋರ್ಕಾಸ್ಟ್ ಈ ಥರ ಪೂರ್ವಾನುಮಾನ ವಿ ಹ್ಯಾವ್ ಗಿವನ್ ದಿಸ್ ಫೋರ್ಕಾಸ್ಟ್. ಆಲ್ ಇಂಡಿಯಾ
ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ, ಪರ್ಟಿಕ್ಯುಲರ್ಲಿ ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಲ್ಲಿ ಈಸ್ಟರ್ನ್ ಪಾರ್ಟ್ಸ್ ಆಫ್ ದ ಸ್ಟೇಟ್, ಉತ್ತರ ಒಳನಾಡು ಆ್ಯಂಡ್ ದಕ್ಷಿಣ ಒಳನಾಡು, ಈಸ್ಟರ್ನ್ ಪಾರ್ಟ್ಸ್ ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಸಾಮಾನ್ಯವರೆಗೂ ಮಳೆ ಬರುವ ಸಾಧ್ಯತೆ ಇದೆ. ಓವರಾಲ್ ನೋಡ್ಬಿಟ್ಟ ದಿಸ್ ಸೀಸನ್, ಮುಂಗಾರು ಸೀಸನ್, ಜೂನ್ ಟು ಸೆಪ್ಟೆಂಬರ್ ಕ್ಯುಮುಲೇಟಿವ್ ರೈನ್ಫಾಲ್ ಸಾಮಾನ್ಯಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ನೋಡೋಕ್ಕಾಗಿ ಬಂದ್ಬಿಟ್ಟ ಲೈಕ್ ಸದ್ಯಗೆ ವಿ ನೋ ದಟ್ ಫಿನೋಮಿನಾ ಎಲ್ ನಿನೋ ಆ್ಯಂಡ್ ಸದರ್ನ್ ಆಸಿಲೇಷನ್ ಎನ್ಸೋ ಅದು ಇವಾಗ ನ್ಯೂಟ್ರಲ್ ಫೇಸಲ್ಲಿ ಇದೆ. ಬಟ್ ಆಸ್ ದ ಸೌತ್ ವೆಸ್ಟ್ ಮಾನ್ಸೂನ್ ಮುಂಗಾರು ಸೀಸನ್ ಅಡ್ವಾನ್ಸಸ್, ದಿಸ್ ಎಲ್ ನಿನೋ ಕಂಡೀಷನ್ಸ್ ಆರ್ ಲೈಕ್ಲಿ ಟು ಮೇಡಮ್, ಈಗ ನಮ್ಮ ಸಾಮಾನ್ಯ ವೀಕ್ಷಕರಿಗೆ ಇದನ್ನ ನಾನು ಅರ್ಥ ಮಾಡಿಸಬೇಕು. ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಎಲ್ ನೀನೋ ಅಂತಂದ್ರೆ ಏನು? ಅದು ಎಲ್ ನೀನೋ ಎಫೆಕ್ಟ್ ಅಂತಂದ್ರೆ ಏನು? ಅದರಿಂದ ಮಳೆ ಯಾಕೆ ಕಡಿಮೆ ಆಗುತ್ತೆ? ಇದು ನಮ್ಮ ದೇಶದಲ್ಲಿ ಮಳೆ ಇಸ್ ನಾಟ್ ಕನ್ಫೈನ್ಡ್ ಓನ್ಲಿ ಅಪ್ ಟು ಅವರ್ ಸರೌಂಡಿಂಗ್ಸ್. ಇದು ಗ್ಲೋಬಲ್ ಪ್ಯಾರಾಮೀಟರ್ಸ್ ಅಫೆಕ್ಟ್ ದ ರೈನ್ಫಾಲ್ ಆಫ್ ಅವರ್ ಕಂಟ್ರಿ ಆ್ಯಂಡ್ for the different scales, like different states, different subdivisions, meteorological subdivisions and note beta. The country has been divided into 36 meteorological subdivisions. Karnataka Rajyadalli 3 subdivisions, Uttara Olnadu, Karavali ಮತ್ತೆ ದಕ್ಷಿಣ ಒಳನಾಡು. ಈ ಎಲ್ ನಿನೋ ಅಂತ ನೋಡ್ಬಿಟ್ಟ, ದಿಸ್ ಇಸ್ ದ ಅಬ್ನಾರ್ಮಲ್ ವಾರ್ಮಿಂಗ್ ಆಫ್ ಇಕ್ವೆಟೋರಿಯಲ್ ಪೆಸಿಫಿಕ್ ಓಷನ್. ಇಕ್ವೆಟೋರಿಯಲ್ ಪೆಸಿಫಿಕ್ ಓಷನ್ ಅಲಾಂಗ್ ದ ಪೇರು ಕೋಸ್ಟ್, ಅದರಲ್ಲಿ ಅಬ್ನಾರ್ಮಲ್ ವಾರ್ಮಿಂಗ್ ಆಗುತ್ತೆ. ಎನ್ಸೋ ನ್ಯೂಟ್ರಲ್ ಮೀನ್ಸ್ ಇಟ್ ಈಸ್ ನೈದರ್ ವಾರ್ಮ್ ನಾರ್ ಕೋಲ್ಡ್. ಲಾನಿನಾ ಕಂಡೀಷನ್ಸ್ ಮೀನ್ಸ್ ದ ಇಕ್ವೆಟೋರಿಯಲ್ ಪೆಸಿಫಿಕ್ ಇಸ್ ಕೋಲ್ಡರ್ ದ್ಯಾನ್ ನಾರ್ಮಲ್, ಸಾಮಾನ್ಯಕ್ಕಿಂತ ಕೂಲ್ ಆಗಿ ಇರುತ್ತೆ ಲಾನಿನಾ. ಎಲ್ ನಿನೋ ಅಂತ ಸಾಮಾನ್ಯಕ್ಕಿಂತ ಹೆಚ್ಚು ವಾರ್ಮ್ ಆಗಿಬಿಡುತ್ತೆ. ಸೊ ವಾರ್ಮಿಂಗ್ ಆಫ್ ದ ಇಕ್ವೆಟೋರಿಯಲ್ ಪೆಸಿಫಿಕ್ ಓಷನ್ gives a negative impact on the southwest monsoon. ಮುಂಗಾರು ಸೀಸನ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಬಟ್ ಇದು 1-to-1 ರಿಲೇಷನ್ ಇಲ್ಲ. ದೇರ್ ಆರ್ ಸರ್ಟನ್ ಅದರ್ ಗ್ಲೋಬಲ್ ಪ್ಯಾರಾಮೀಟರ್ಸ್ ವಿಚ್ ಕೌಂಟರ್ ಎಫೆಕ್ಟ್ ಇದಕ್ಕೆ, ಈ ಎಲ್ ನಿನೋ ಎಫೆಕ್ಟ್ ಗೆ ಕೌಂಟರ್ ಕೊಡ್ತಾರೆ. ಸೊ ದಿಸ್ ಮೇನ್ಲಿ ಬಿಕಾಸ್ ಆಫ್ ದ ಎವಲ್ಯೂಷನ್ ಫ್ರಮ್ ದ ಎನ್ಸೋ ನ್ಯೂಟ್ರಲ್ ಕಂಡೀಷನ್ಸ್ ಟು ಎಲ್ ನಿನೋ ಕಂಡೀಷನ್ಸ್. ಈ ತರ ಒಂದು ಪೂರ್ವಾನುಮಾನ. ಈಗ ಲತಾ ಅವರೇ, ಈಗ ಇರುವಂತ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ನೆತ್ತಿ ಸುಡುವ ಬಿಸಿಲು, ಕಳೆದ ಬಾರಿ ಕಂಪೇರ್ ಮಾಡಿದ್ರು ಜಾಸ್ತಿ. ಇದು ಎಲ್ ನಿನೋ ಎಫೆಕ್ಟ್ ಏನಾ? ಎಲ್ ನಿನೋ ಎಫೆಕ್ಟ್ ಕಾರಣಕ್ಕಾಗಿ ಈ ರೀತಿ ಆಗಿರೋದಾ ಹೇಗೆ? ಇಲ್ಲ, ಆತರ ಹೇಳಕ್ ಆಗಲ್ಲ ಸರ್. ಇಲ್ಲ, ದಿಸ್ ಇಸ್ ಹಾಟ್ ವೆದರ್ ಸೀಸನ್. ಇದು ಹಾಟ್ ವೆದರ್ ಸೀಸನ್ನೇ. ಸೊ ಅಂಡ್ ಲೈಕ್ ಇವಾಗ ನೋಡ್ಬಿಟ್ಟ ಉತ್ತರ ಒಳನಾಡಲ್ಲಿ ಸಾಮಾನ್ಯಕ್ಕಿಂತ ಗರಿಷ್ಠ ಉಷ್ಣಾಂಶ ಕಡಿಮೆನೆ. ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಇದೆ. ಆಮೇಲೆ ದಕ್ಷಿಣ ಒಳನಾಡಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್, ಬ್ಯಾಂಗ್ಳೂರ್ ರೂರಲ್, ಗ್ರಾಮೀಣ, ಬ್ಯಾಂಗ್ಳೂರ್ ನಗರ, ಈ ಜಿಲ್ಲೆಗಳಲ್ಲಿ ಅಬವ್ ನಾರ್ಮಲ್ 2 to 3 degrees ಅಬವ್ ನಾರ್ಮಲ್ ಸದ್ಯಗೆ. ಬಟ್ ದಿಸ್ ಇಸ್ ನಾಟ್ ಅ ವೆರಿ ಅನ್ಯೂಶುವಲ್ ಫಿನೋಮಿನಾ. ಇದು ಹಾಟ್ ವೆದರ್ ಸೀಸನ್. ಸೊ ಟೆಂಪರೇಚರ್ಸ್ ಈ ತರನೇ ಇರುತ್ತೆ. ಆಮೇಲೆ ವಿ ಗೆಟ್ ಥಂಡರ್ ಶವರ್ಸ್ ಲೈಕ್ ಗುಡುಗು ಮಿಂಚು, ಗಾಳಿ ಸಹಿತ ಮಳೆ ಕೂಡ ದಿಸ್ ಸೀಸನ್ಸ್ ಪ್ರಿಡಾಮಿನೆಂಟ್ ಫೀಚರ್ಸ್. ಮೇಡಮ್ ಒಂದು ವಿಚಾರ ಇದೆ, ಅಬ್ನಾರ್ಮಲ್ ಫಿನೋಮಿನಾ. ಒಂದು ವಿಚಾರ ತಾವು ಹೇಳಿದ್ರಿ, ಮಳೆಯ ಪ್ರಮಾಣ ಈ ಬಾರಿ ಕಡಿಮೆಯಾಗಬಹುದು ಅನ್ನುವಂತ ಮುನ್ಸೂಚನೆ ಇದೆ ಅಂತ. ನೈಋತ್ಯ ಮಾನ್ಸೂನ್ ಈ ಬಾರಿ ಕರೆಕ್ಟ್ ಟೈಮಿಗೆ ಕಾಲಿಡುತ್ತಾ ಕರ್ನಾಟಕಕ್ಕೆ? ಇದೊಂದು ಪ್ರಶ್ನೆ ಇದೆ. ಕಳೆದ ಬಾರಿ ಅವಧಿಗೂ ಮೊದಲೇ ಬಂದಿತ್ತು, ಈ ಬಾರಿ ಕರೆಕ್ಟ್ ಟೈಮಿಗೆ ಬರುತ್ತಾ ಹೇಗೆ? ಸರ್, ಅದು ನೆಕ್ಸ್ಟ್ ದ ಆನ್ಸೆಟ್ ಆಫ್ ಮಾನ್ಸೂನ್ ಓವರ್ ಕೇರಳ ಪ್ರೆಸ್ ರಿಲೀಸ್ ಇಸ್ ಗಿವೆನ್ ಇನ್ ದ ಮಿಡಲ್ ಆಫ್ ಮೇ. ಸದ್ಯಗೆ ಅದು ಲೈಕ್ ದ ವರ್ಕ್ ಇಸ್ ಗೋಯಿಂಗ್ ಆನ್. ಸೊ ಎವ್ರಿ ಇಯರ್ like in the middle of May month
ಇದು ಆನ್ಸೆಟ್ ಆಫ್ ಮಾನ್ಸೂನ್ ಓವರ್ ಕೇರಳ ಮುನ್ಸೂಚನೆ is given by IMD. So now it is not possible to say whether the ಮುಂಗಾರು season time ke barta illa anta. After 15th of May, after the press release, ಈ update we can be giving. ಈಗ ಯಾವ ಪ್ರಮಾಣದಲ್ಲಿ ಮಳೆ ಕಡಿಮೆಯಾಗಬಹುದು ಮೇಡಮ್ ಕರ್ನಾಟಕಕ್ಕೆ ಸಂಬಂಧಿಸಿ? ಒಂದು ಪರ್ಸೆಂಟೇಜ್ ಅಂತ ಹೇಳೋದಾದ್ರೆ ಒಂದು ಅಂದಾಜು ಎಷ್ಟು ಕಡಿಮೆ ಆಗಬಹುದು? ಸರ್, ಕರ್ನಾಟಕ ರಾಜ್ಯದ ಸರಾಸರಿ ಮಳೆ is 83 centimeters June to September rainfall. Last year it was 14% above normal. So 947 millimeters realized ಆಯಿತು. ಉತ್ತರ ಒಳನಾಡು was 50% above normal, and Karavali Jille subdivision, if we see coastal Karnataka, was 10% above normal, but South Interior Karnataka, Dakshin Olnadu, was 4% below normal. Idralli Bengaluru Nagara, Bengaluru Gramina, ಚಾಮರಾಜನಗರ ಮತ್ತೆ ಮಲೆನಾಡಲ್ಲಿ ಹಾಸನ, ಕೊಡಗು, ಶಿವಮೊಗ್ಗ ಮತ್ತೆ ಮೈಸೂರು, ತುಮಕೂರು, ರಾಮನಗರ ಈ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಲಾಸ್ಟ್ ಇಯರ್ ರಿಯಲೈಸ್ ಆಯಿತು. ಸೊ ಆಲ್ ಟುಗೆದರ್ ಸೌತ್ ಇಂಟೀರಿಯರ್ ಕರ್ನಾಟಕ, ದಕ್ಷಿಣ ಒಳನಾಡು, ದ ಮಾನ್ಸೂನ್ rainfall was 4% below normal. ಆ ತರ this year, and like if we go by the statistics of El Nino years, there were 15 El Nino years so far. ಮತ್ತೆ all India, if we see all India rainfall, then 11 years were below normal, and Karnataka Rajya nodbitta 9 years were for the state as a whole, 9 years of El Nino we received below normal rainfall. But out of 59 below normal, so 6 years in, even though the remaining 6 years. ಲತಾ ಅವರೇ, ಈ ವರ್ಷ ಏನಾಗಬಹುದು ಅಂತ ಕೇಳಿದೆ ನಾನು. ಈ ವರ್ಷ ಎಷ್ಟು ಪರ್ಸೆಂಟೇಜ್ ನಮಗೆ ಮಳೆಯ ಕೊರತೆ ಆಗಬಹುದು? ಒಂದು ಅಂದಾಜು ಲೆಕ್ಕಾಚಾರ ಹೇಳಬಹುದಾ? ಎಷ್ಟು ಪರ್ಸೆಂಟ್ ಕಡಿಮೆ ಆಗಬಹುದು? ಸಾಮಾನ್ಯಕ್ಕಿಂತ ಕಡಿಮೆ, ಇಫ್ ವಿ ಸೇ ಸಾಮಾನ್ಯ ಇಸ್ 100%, ದೆನ್ ಸಾಮಾನ್ಯಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಎಕ್ಸಾಕ್ಟ್ಲಿ ಸೆಕೆಂಡ್ ಸ್ಟೇಜ್ ಫೋರ್ಕಾಸ್ಟ್ ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ಮಂತ್ ಎಂಡ್. ಸೊ ಅದರಲ್ಲಿ ಇನ್ನು ಸ್ವಲ್ಪ ಪಿಕ್ಚರ್ಸ್ ಕ್ಲಿಯರ್ ಆಗಿ ಬರುತ್ತೆ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಎಲ್ ನಿನೋ ಮೀನ್ಸ್ ಇಟ್ ಇಸ್ ನಾಟ್ ದಟ್ ಇಟ್ ವಿಲ್ ಗಿವ್ kadime rainfall. There are other features which can counter effect. Like if we see Indian Ocean dipole, idu positive conditions agbitta adu counter effect. As we have said in our press release, that there are certain factors which can even counter effect. But sadyake in the first stage of forecast release, we see that Karnataka ರಾಜ್ಯದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಬರುವ ಸಾಧ್ಯತೆ. ಮಾತನಾಡೋಣ ಮೇಡಮ್, ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.